ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಕೀರ್ತನೆಗಳು ದ ಬುಕ್ ಆಫ್ ಸಾಮ್ಸ್ 51ನೇ ಕೀರ್ತನೆಯನ್ನು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಸಾಮ್ 51. ಕೀರ್ತನೆ 51 ಭಾಳ ಸುಪ್ರಸಿದ್ಧವಾದಂಥ ಒಂದು ಕೀರ್ತನೆ. ಯಾಕಂತ ಹೇಳಿದರೆ ದಾವಿದನು ಸ್ಪಷ್ಟವಾಗಿ ತನ್ನ ಜೀವನದಲ್ಲಿ ಮಾಡಿದ ತಪ್ಪಿಗಾಗಿ, ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟವನಾಗಿ ಪಾಪ ಕ್ಷಮೆಯನ್ನು ಬೇಡಿಕೊಳ್ಳುವಂಥ ಕೀರ್ತನೆ 51. ಹೌದು, ದಾವಿದನು ಪಾಪ ಮಾಡಿದ ಮೇಲೆ ಸುಮಾರು ದಿನಗಳಾದ ಮೇಲೆ ಪ್ರವಾದಿಯಾದ ನಾಥಾನನು ದಾವಿದನ ಬಳಿಗೆ ಬಂದು ಅವನು ಮಾಡಿದ್ದು ತಪ್ಪು ಎಂಬುದಾಗಿ ತಿಳಿಸಿದ ಮೇಲೆ ಪಶ್ಚಾತ್ತಾಪದಿಂದ ಬರೆದಂಥ ಕೀರ್ತನೆ 51. ಅವನು ಮಾಡಿದಂಥ ಪಾಪ ದೇವರ ದೃಷ್ಟಿಯಲ್ಲಿ ಅದು ಖಂಡಿತವಾಗಿ ಘೋರವಾಗಿತ್ತು. ಆದರೆ ದಾವಿದನು ಆ ರೀತಿಯಾಗಿ ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡದರ ವಿಷಯದಲ್ಲಿ ಬಹಳ ಪಶ್ಚಾತ್ತಾಪಪಟ್ಟು ಮನಸ್ಸು ನೊಂದವನಾಗಿ ಈ ಕೀರ್ತನೆಯನ್ನು ಬರೆದಿದ್ದಾನೆ. ನನ್ನ ಸ್ನೇಹಿತರೊಬ್ಬರು ಹೀಬ್ರೂ ಅಥವಾ ಇಬ್ರಿಯ ಪದ್ಧತಿ, ನಿಯಮ ಇವುಗಳನ್ನೆಲ್ಲ ಅಧ್ಯಯನ ಮಾಡಿ ಮೊನ್ನೆ ಬಂದಿದ್ದಾಗ ಅವರ ಹತ್ರ ಚರ್ಚೆ ಮಾಡುವಂಥ ಅವಕಾಶ ನನಗೆ ಸಿಕ್ತು. ಅವರು ಹೇಳುವಂಥ ಒಂದು ಸಂಗತಿ, ಹಳೆ ಒಡಂಬಡಿಕೆಯಲ್ಲಿ ತಿಳಿದು ಮಾಡುವ ಪಾಪಕ್ಕೆ ಪರಿಹಾರ ಇಲ್ಲ ಎಂಬುದಾಗಿ ಹೇಳಿದಾಗ ನನಗೆ ಭಾಳ ಶಾಕ್ ಆಯಿತು. ನಾನು ಇಷ್ಟು ಕಾಲ ತಿಳ್ಕೊಂಡಿದ್ದೆ ಎಲ್ಲ ಪಾಪಕ್ಕೂ ಕ್ಷಮೆ ಇದೆ ಅಂತ ಹೇಳಿಬಿಟ್ಟು, ಅದರಲ್ಲಿ ಅದು ಹಳೆ ಒಡಂಬಡಿಕೆಯಲ್ಲಿ ಅಂತ. ಇಲ್ಲ, ತಿಳಿಯದೆ, ಯಾಜಕಾಂಡ 5ನೇ ಅಧ್ಯಾಯ ನಾವು ನೋಡುವಾಗ ತಿಳಿಯದೆ ಮಾಡುವ ಪಾಪ, ಅವುಗಳಿಗೆ ಯಜ್ಞವಿತ್ತು, ಹೋಮ ಇತ್ತು, ಪರಿಹಾರ. ಆದರೆ ತಿಳಿದು ಮಾಡುವ ಪಾಪಕ್ಕೆ, ತಿಳಿದು ಮಾಡುವಂಥ ಪಾಪಕ್ಕೆ ಕ್ಷಮೆ ಇಲ್ಲ. ಆದರೆ ವರ್ಷಕ್ಕೆ ಒಂದು ಸಾರಿ ಮಹಾಯಾಜಕನು ಅತಿ ಪವಿತ್ರ ಸ್ಥಳಕ್ಕೆ ಹೋದಾಗ ಜನರೆಲ್ಲರ ಪಾಪಗಳಿಗಾಗಿ, ತಿಳಿದು ಮಾಡಿದ ಪಾಪಗಳಿಗಾಗಿ ರಕ್ತವನ್ನು ತಕ್ಕೊಂಡು ಪಾಪ ಕ್ಷಮೆಯನ್ನು ತರುವಂಥವನಾಗಿದ್ದಾನೆ. ಹಾಗಾದರೆ ಹತ್ರ 1 ವರ್ಷ ಅವರು ಕಾಯಬೇಕು. ಅಂಥ ಸಂದರ್ಭದಲ್ಲಿ ಯಜ್ಞವಲ್ಲ, ಕರುಣೆ ಬೇಡ್ತಾ ಇದ್ದ. ಅದಕ್ಕೆ 51ನೇ ಕೀರ್ತನೆ 1ನೇ ವಚನದಲ್ಲಿ, ಪ್ರೀತಿ ಸ್ವರೂಪನಾದ ದೇವರೇ ನನ್ನನ್ನು ಕರುಣಿಸು. ದಾವಿದನು ಬೇಕಾದಷ್ಟು ಬಲಿಗಳನ್ನು ಸಮರ್ಪಿಸಬಹುದಾಗಿತ್ತು. ಯಾಕಂದರೆ 16ನೇ ವಚನದಲ್ಲಿ ಇದೇ ಕೀರ್ತನೆ 51ರಲ್ಲಿ, ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ, ಇದ್ದರೆ ಸಮರ್ಪಿಸೇನು, ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ. ಯಾಕಂತ ಹೇಳಿದರೆ ದಾವಿದನು ಪ್ರಾಣಿಗಳನ್ನು, ಬಲಿಗಳನ್ನು ದೇವರಿಗೆ ತನ್ನ ಪಾಪದ ಪರವಾಗಿ ಸಮರ್ಪಿಸಬಹುದು. ಆದರೆ ಅವನಿಗೆ ಗೊತ್ತಿತ್ತು, ತಿಳಿದು ಮಾಡಿದಂಥ ಪಾಪಕ್ಕೆ ತಿಳಿದು ಮಾಡುವಂಥ ಪಾಪಕ್ಕೆ ಪರಿಹಾರ ಈ ಬಲಿಗಳನ್ನು ಅರ್ಪಿಸುವುದು ಅಲ್ಲ ಅಂತ ತಿಳ್ಕೊಂಡು ಕರುಣೆಗಾಗಿ ಮೊರೆ ಇಡ್ತಿದ್ದಾನೆ.
ತಿಳಿದು ಮಾಡುವಂಥ ಪಾಪಗಳಿಗೆ ಹಳೆ ಒಡಂಬಡಿಕೆಯಲ್ಲಿ ಬಲಿ ಅರ್ಪಿಸುವಂಥದ್ದು ಇಲ್ಲ. ಅದು ಒಂದು ವೇಳೆ ಇದ್ದರೆ ನಾನು ಕೊಡ್ತಿದ್ದೆ ಅಂತ ಹೇಳ್ತಾನೆ. ಆದ ಕಾರಣ ದೇವರ ಕರುಣೆಗಾಗಿ ಮೊರೆ ಇಡ್ತಾನೆ ರೀ. ಹೌದು, 1 ವರ್ಷ ತನಕ ಕಾಯಬೇಕು. ಯೋಮ್ ಕಿಪೋರ್ ಆ ಒಂದು ಸಮರ್ಪಣೆಯ ದಿನ, ಅಥವಾ ದೇವರು ಆ ಮಹಾಯಾಜಕನ ಮೂಲಕವಾಗಿ ಆ ಒಂದು ದೇವರೊಂದಿಗೆ ಒಂದಾಗುವಂಥ, ಅಟ್ ಒನ್ ಅಂದರೆ ಒಂದಾಗುವಂಥ ಅಂತ ಹೇಳ್ಬೋದು. ಯಜ್ಞದ ಮುಖಾಂತರವಾಗಿ ಒಂದಾಗುವಂಥ, ದೇವರೊಂದಿಗೆ ಸತ್ಸಂಬಂಧ ಬೆಳೆಸುವಂಥ ಒಂದು ದಿನವಾಗಿತ್ತು. ಆದ ಕಾರಣ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಸಾಕಷ್ಟು ವಿಷಯಗಳು ಈ ಮೂಲಕ ಇಬ್ರಿಯ ಗ್ರಂಥಕರ್ತನ ಇದರ ಬಗ್ಗೆ ವಿಶೇಷವಾಗಿ ತಿಳಿಸ್ತಾನೆ. ಹೌದು, ಅದು ಬಂದಾಗ ನಾವು ನೋಡಿಕೊಳ್ಬೋದು. ಪಾಪ ನಿವಾರಣೆಯ ದಿನ ಅಂತ ಹೇಳಿಬಿಟ್ಟು ಯೋಮ್ ಕಿಪೋರ್ ಕೇವಲ ಪಾಪ ಮುಚ್ಚುವಂಥದ್ದಲ್ಲ, ನಿವಾರಣೆ ಅಂಥ ಒಂದು ದಿನ. ಅದಕ್ಕಾಗಿ ಭಾಳ ಜನರು ಹಾರೈಸ್ತಿದ್ರು. ಇಲ್ಲಿ ದಾವೀದನು ಬೇಕಂತ ಪಾಪ ಮಾಡಿದ ಮೇಲೆ ಅವನು ಬಲಿ ಕೊಟ್ಟರೆ ಪ್ರಯೋಜನ ಇಲ್ಲ ಅಂತ ಗೊತ್ತಾಗ್ಬಿಟ್ಟು ದೇವರ ಕರುಣೆಯನ್ನು, ನನ್ನನ್ನು ಕರುಣಿಸು, ಕರುಣಾನಿಧಿಯೇ ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ಪ್ರಾಣಿಗಳು ಅಳಿಸೋದಲ್ಲ, ನೀನು ಅಳಿಸಿಬಿಡು ಸ್ವಾಮಿ ನಿನ್ನ ಕರುಣೆಯಿಂದ. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ಪ್ರಾಣಿಗಳಲ್ಲ, ನೀನು ತೊಳೆದು ಬಿಡು ಸ್ವಾಮಿ ನಿನ್ನ ಕರುಣೆಯಿಂದ. 2ನೇ ವಚನ 51:2, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ಪ್ರಾಣಿಗಳ ರಕ್ತ ಅಲ್ಲ, ನೀನು ನಿನ್ನ ಕರುಣೆಯಿಂದ, ನಿನ್ನ ಕ್ಷಮೆಯಿಂದ ಅಳಿಸಿಬಿಡು. ನೋಡ್ರಿ, ಎಂಥ ಒಂದು ದೊಡ್ಡ ಪ್ರಕಟಣೆ ದಾವೀದನಿಗೆ ಹಳೆ ಒಡಂಬಡಿಕೆಯಲ್ಲಿ ಸಿಕ್ತು. ಪ್ರಾಣಿಗಳು ಯಾಜಕಾಂಡದಲ್ಲಿ ಸಾಕಷ್ಟು ಬಲಿಗಳನ್ನು ಅರ್ಪಿಸ್ತಿದ್ರು ಪಾಪ ಪರಿಹಾರಕ್ಕಾಗಿ. ಆದರೆ ಅದನ್ನು ಮಾಡ್ತಾ ಇಲ್ಲ ಇವನು ದಾವೀದನು. ಯಾಕಂದರೆ ತಿಳಿದು ಮಾಡುವಂಥ ಪಾಪಕ್ಕೆ ಬಲಿ ಸಮರ್ಪಣೆ ಇಲ್ಲ ಹಳೆ ಒಡಂಬಡಿಕೆಯಲ್ಲಿ. ಆದ್ದರಿಂದ ದೇವರೇ ನೀನು ಅಳಿಸ್ಬಿಡು. ಆ ಪಾಪಕ್ಕೆ ಬೇರೆ ಬೇರೆ ಪದಗಳನ್ನು ಉಪಯೋಗಿಸುವಂಥದ್ದನ್ನು ನೋಡ್ರಿ. ನನ್ನ ದ್ರೋಹ 1ನೇ ವಚನ, ನನ್ನ ಪಾಪ, ನನ್ನ ದೋಷ, ಈ ರೀತಿಯಾಗಿ ಬೇರೆ ಬೇರೆ ಪದಗಳನ್ನು ಉಪಯೋಗಿಸಿ ಬೇರೆ ಬೇರೆ ರೀತಿಯಲ್ಲಿ ನಾನು ಪಾಪಿ ಆಗಿದ್ದೇನೆ, ಆದ ಕಾರಣ ಸಂಪೂರ್ಣವಾಗಿ ತೊಳೆದುಬಿಡು, ನಾನು ಶುದ್ಧೀಕರಿಸು ಅಂತ ಹೇಳಿಬಿಟ್ಟು 3ನೇ ವಚನದಲ್ಲಿ ಕನ್ಫೆಷನ್, ಅರಿಕೆ ಮಾಡ್ತಾನೆ. ಅದೇನೆಂದರೆ, ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ, ನಾನೇ ಒಪ್ಪಿಕೊಳ್ತೇನೆ ಸ್ವಾಮಿ. ಆದರೆ ಇದನ್ನು ನಾತಾನು ಹೋದಾಗ ಒಪ್ಪಿಕೊಳ್ಳಲಿಲ್ಲ ಅವನು. ಯಾರ ಬಗ್ಗೆನೂ ಬೇರೆಯವ್ರ ಬಗ್ಗೆ ಇದ್ದಿರಬಹುದು ನಾತಾನ್ ಹೇಳುವಂಥ ಮಾತು ಅಂದ್ಕೊಂಡ. ಆದರೆ ಆ ಮನುಷ್ಯನು ನೀನೇ ಅಂತ ಹೇಳ್ಬಿಟ್ಟು ನಾತಾನ್ ಹೇಳಿದಾಗ, ಹೌದು ನನ್ನ ದ್ರೋಹ ನಾನು ಒಪ್ಪಿಕೊಳ್ತೇನೆ ಅಂತ ಹೇಳ್ಬಿಟ್ಟು ಈ ಕೀರ್ತನೆ ಬರೆದಿದ್ದ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ಹಳೆ ಒಡಂಬಡಿಕೆಯಲ್ಲಿ ಅಂಥ ಒಂದು ಅನುಭವ ಭಾಳ ಜನರಿಗೆ ಆಗ್ತಿತ್ತು. ಯಾಕಂತ ಹೇಳಿದರೆ ಪಾಪ ಮುಚ್ಚಲ್ಪಟ್ಟಿತ್ತು, ತೆಗೆಯಲ್ಪಡ್ತಿರಲಿಲ್ಲ. ಸಿನ್ ವಾಸ್ ಕವರ್ಡ್, ನಾಟ್ ಟೇಕನ್. ನೋಡಿ, ಯೇಸು ಕ್ರಿಸ್ತನನ್ನು ಸ್ನಾನಿಕನಾದ ಯೋಹಾನನು ಪರಿಚಯ ಮಾಡುವಾಗ ಯಾವ ಒಂದು ಮಾತನ್ನು ಬಳಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ ಮತ್ತು 29ನೇ ವಚನದಲ್ಲಿ, ಮರುದಿನ, ಜಾನ್ ಚಾಪ್ಟರ್ 1:29, ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಯೇಸು ಬರ್ತಾ ಇದ್ದಾರೆ, ಅದನ್ನು ನೋಡಿಬಿಟ್ರು. ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ. ಒಬ್ಬ ಮನುಷ್ಯನನ್ನು ಕುರಿ ಅಂತ ಹೇಳ್ತಿದ್ದಾನೆ. ಯಾಕಂದರೆ ದೇವರ ಕುರಿ ಆತನು. ಲೋಕದ ಪಾಪವನ್ನು ನಿವಾರಣೆ ಮಾಡುವನು. ಇಂಗ್ಲೀಷ್ನಲ್ಲಿ ಇದೆ, ಬಿಹೋಲ್ಡ್ ದ ಲ್ಯಾಂಬ್ ಆಫ್ ಗಾಡ್ ಹೂ ಟೇಕ್ಸ್ ಅವೇ
ದ ಸಿನ್ ಆಫ್ ದ ವರ್ಲ್ಡ್, ಟೇಕ್ಸ್ ಅವೇ, ತೆಗೆದು ಹಾಕಿಬಿಡ್ತಾನೆ. ಪಾಪ ಮುಚ್ಚೋದಿಲ್ಲ, ಹಳೆ ಒಡಂಬಡಿಕೆಯಲ್ಲಿ ಮುಚ್ಚುತ್ತಿದ್ದರು, ಆದರೆ ತೆಗೆದೇ ಬಿಡ್ತಾನೆ. ಮುಚ್ಚಿದರೆ ಏನಾಗ್ತದೆ? ನಮ್ಮ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನೋಡ್ರಿ ಈ ಅನುಭವ, ದಾವೀದನ ಅನುಭವ 51:3. ನಿನಗೆ, 4ನೇ ವಚನ, ನಿನಗೇ ಕೇವಲ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟವಾಗಿರುವುದನ್ನೇ ಮಾಡಿದ್ದೇನೆ, ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. ಎಂಥ ಮಾತುಗಳು ನೋಡ್ರಿ. ಆಮೇಲೆ ಹೇಳ್ತಾನೆ, ಹುಟ್ಟಿದಂದಿನಿಂದ ನಾನು ಪಾಪಿ. ಮೊದಲು ಹೇಳ್ತಾನೆ ನಾನು ದ್ರೋಹಿ ಅಂತ ಹೇಳ್ತಾನೆ, ಈಗ ತಾನು ಹುಟ್ಟಿದಂದಿನಿಂದ ಪಾಪಿಯೇ ಅಂತ ಹೇಳ್ತಾನೆ. ಮಾತೃಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಯಾವಾಗಲೂ ನಾನು ದ್ರೋಹಿ, ಯಾವಾಗಲೂ ನಾನು ಪಾಪಿ. ಹಳೆ ಒಡಂಬಡಿಕೆಯಲ್ಲಿ ಆ ರೀತಿಯಾದಂಥ ಅನುಭವ ಭಕ್ತಾದಿಗಳಿಗೆ ಇತ್ತು. ಅಂಥ ಅನುಭವ ಬಹಳ ಕಷ್ಟಕರವಾದಂಥ ಅನುಭವ. ಯಾಕಂದರೆ ಯಾವಾಗಲೂ ಪಾಪ ಮುಂದೆ ಇರುವಂಥ ಅನುಭವ. ಮತ್ತು ಆ ರೀತಿಯಾಗಿರುವಾಗ 6ನೇ ವಚನದಲ್ಲಿ ಯಥಾರ್ಥ ಚಿತ್ತವೇ ನಿನಗಿಷ್ಟ, ಯಥಾರ್ಥವಾಗಿರೋ ದೇವರಿಗಿಷ್ಟ ಕಂಡುಕೊಂಡ್ಬಿಟ್ಟ ದಾವೀದನು. ಸುಜ್ಞಾನದ ರಹಸ್ಯಗಳು ನನಗೆ ತಿಳಿಯಪಡಿಸು, ನಾನು ಶುದ್ಧ ಮಾಡು, ಶುದ್ಧನಾಗುವೆನು, ತೊಳೆ ಹಿಮಕ್ಕಿಂತಲೂ ಬೆಳಗಾಗುವೆನು. ಆ ರೀತಿಯೆಲ್ಲ ಹೇಳಿಬಿಟ್ಟು ಮತ್ತೆ ಮತ್ತೆ ನನ್ನ ಪಾಪಗಳನ್ನೆಲ್ಲ ಅಳಿಸಿಬಿಡು. 9ನೇ ವಚನ. ಈಗಾಗಲೇ ಒಂದು ಸಾರಿ ಹೇಳಿದ್ದಾನೆ ಆ ರೀತಿಯಾಗಿ ಮಾಡು ಅಂತ ಹೇಳ್ಬಿಟ್ಟು, ಸಂಪೂರ್ಣವಾಗಿ ನನ್ನ ಪಾಪವನ್ನು ತೊಳೆದು ಬಿಡು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿದರೆ ಮತ್ತೆ ಮತ್ತೆ ಅದು ಮುಂದೆನೇ ಇದೆ ಅಲ್ವಾ. ಅದಕ್ಕಾಗಿ ಅವನು ಆ ರೀತಿಯಾಗಿ ಹೇಳಿರ್ಬೋದು. ದೇವರೇ, ಒಳ್ಳೆಯ ಪ್ರಾರ್ಥನೆ 10ನೇ ವಚನದಲ್ಲಿ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ, ನನ್ನನ್ನು ನೂತನಪಡಿಸು. ವಾವ್! ದೇವರು ಮಾಡಲಿಕ್ಕೆ ಶಕ್ತನು. ಆ ರೀತಿಯಾಗಿ ಹೇಳಿದ ಮೇಲೆ ದೇವರು ತನ್ನ ಸನ್ನಿಧಿಯಿಂದ ಎಲ್ಲಿ ತಳ್ತಾನಂತ ಆ ಒಂದು ಭಯ ಇರೋದರಿಂದ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗಿಬೇಡ. ಇದರ ಬಗ್ಗೆ ಒಬ್ಬ ದೇವ್ರ ಸೇವಕರು ಒಂದು ಸಾರಿ ಹೇಳಿದಂಥ ಮಾತು ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದರೆ, ಪಾಪ ಮಾಡಿದ ಕೂಡಲೇ ಕೆಲವರ ಒಂದು ಅನಿಸಿಕೆ ಅಥವಾ ಮನೋಭಾವನೆ ಏನಂದರೆ, ಯಾರಾದರೂ ನೋಡಿಬಿಟ್ರಾ, ಯಾರೂ ನೋಡಿಲ್ಲ ಅಂತ ಅನ್ನಿಸ್ತದೆ ಎಂಬುದು. ಆದರೆ ದಾವೀದನಿಗೆ ಪಾಪ ಮಾಡಿದ ಮೇಲೆ ಯಾರಾದರೂ ನೋಡಿಬಿಟ್ರಾ ಎಂಬುದಲ್ಲ, ದೇವರ ಆತ್ಮನನ್ನು ನನ್ನಿಂದ ತೆಗಿಬೇಡ. ಎಲ್ಲಿ ನಾನು ಪವಿತ್ರ ಆತ್ಮನ ಕಳ್ಕೊಂಡ್ಬಿಡ್ತೀನೋ, ದೇವರ ಸನ್ನಿಧಾನವನ್ನು ನಾನು ಕಳ್ಕೊಂಡ್ಬಿಡ್ತೀನೋ ಎಂಬುದಾಗಿ ಹಳೆ ಒಡಂಬಡಿಕೆ ಭಕ್ತನ ಪ್ರಾರ್ಥನೆ ನೋಡ್ರಿ ಹೇಗಿತ್ತು. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ರಕ್ಷಣೆಯ ಆನಂದ ಅದು ಒಂದು ಬಲ, ನಮ್ಮನ್ನು ನಡೆಸ್ತದೆ. ಅದನ್ನು ನಾವು ಕಳ್ಕೋಬಾರ್ದು. ಸಿದ್ಧ ಮನಸ್ಸನ್ನು ಹುಟ್ಟಿಸು, ನನಗೆ ಆಧಾರನಾಗಿರು. ಆಗ 13ನೇ ವಚನ, ಕೀರ್ತನೆ 51:13, ಆಗ ನಿನ್ನ ಮಾರ್ಗವನ್ನು ದ್ರೋಹಿಗಳಿಗೆ ಬೋಧಿಸುವೆನು. ದ್ರೋಹಿಗಳಿಗೆ ದಾವೀದನು ಬೋಧಿಸ್ತಾನಂತ. 3ನೇ ವಚನದಲ್ಲಿ ತಾನು ಹೇಳಿದ, ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ ಅಂತ ಹೇಳ್ಬಿಟ್ಟು, ಈಗ ದ್ರೋಹಿಗಳಿಗೆ ಅಂತ ಹೇಳ್ತಾನಲ್ಲ ಬಹುವಚನದಲ್ಲಿ. ಹೌದು, ದ್ರೋಹಿ, ಪಾಪಿ, ದೋಷ, ದೃಷ್ಟಿಗೆ ಕೆಟ್ಟವಾದದ್ದು ಇವೆಲ್ಲ ಇದ್ದರೂ ಕ್ಷಮೆ ಕೇಳಿದಾಗ ದೇವರ ಕರುಣೆಯಿಂದ ಹೌದು, ದೇವರ ಕರುಣೆಯಿಂದ ಕ್ಷಮೆಯನ್ನು ಹೊಂದಿದ ಮೇಲೆ ಪಾಪ ಕ್ಷಮಿಸಲ್ಪಡ್ತದೆ. ಆದ ಕಾರಣ ಈಗ ದ್ರೋಹಿಗಳಿಗೆ ನಿನ್ನ ಮಾರ್ಗವನ್ನು ದ್ರೋಹಿಗಳಿಗೆ ಬೋಧಿಸುವನು. 13ನೇ ವಚನ ಏನಂತ ನೋಡ್ರಿ, ನಾನು ಕೂಡ ದ್ರೋಹಿಯಾಗಿದ್ದೆ, ನನ್ನ ದ್ರೋಹವನ್ನು ದೇವರು ಅಳಿಸಿಬಿಟ್ನು, ಸಂಪೂರ್ಣವಾಗಿ ತೊಳೆದು ಬಿಟ್ನು, ನನ್ನ ದೋಷವನ್ನು ಪರಿಹಾರ ಮಾಡಿಬಿಟ್ನು. ಮತ್ತು ದೇವರು
ಆ ರೀತಿಯಾಗಿ ಮಾಡೋದರಿಂದ ದ್ರೋಹಿಗಳಾದಂಥ ನಿಮಗೂ ಕೂಡ ದೇವರ ಮಾರ್ಗ ನಾನು ತಿಳಿಸ್ತೇನೆ, ಬೋಧಿಸ್ತೇನೆ ಅಂತ ಹೇಳಿಬಿಟ್ಟು ಪಾಪಿಗಳು ನಿನ್ನ ಕಡೆಗೆ ತಿರುಗಿಕೊಳ್ಳುವರು. ಹೌದು, ಈ ಅನುಭವ ದಾವೀದನಿಗೆ ಆದಾಗ ಅವನ ಉದ್ದೇಶ ಏನಾಗಿತ್ತು? ಸರಿ, ಬೇರೆ ಪಾಪಿಗಳು ದೇವರ ಕಡೆ ತಿರುಗಿಕೊಳ್ಳಿಕ್ಕೆ ಇದೊಂದು ಆಸ್ಪದವಾಯಿತು, ಅನುಕೂಲವಾಯಿತು ಅಂತ ಅವನು ಆ ರೀತಿಯಾಗಿ ತೀರ್ಮಾನ ಮಾಡ್ತಾನೆ ರೀ. 14ನೇ ವಚನ, ಕೀರ್ತನೆ 51, ದೇವರೇ ನನ್ನ ರಕ್ಷಣಕರ್ತನೇ, ಪ್ರಾಣಹತ್ಯದ ಅಪರಾಧದಿಂದ ನನ್ನನ್ನು ಬಿಡಿಸು. ಆ ರೀತಿಯಾಗಿ ಹೇಳ್ಬಿಟ್ಟು, ಕರ್ತನೇ ನನ್ನ ಬಾಯಿ ನಿನ್ನ ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆಯ ಮಾಡು. ಪಾಪದ ಅನುಭವದಿಂದ ಈಗ ದ್ರೋಹಿಗಳಿಗೆ ದೇವರ ಮಾರ್ಗ ತಿಳಿಸ್ತೀನಿ ಅಂತ ಹೇಳ್ತಾನೆ. ಈಗ ದೇವರಿಗೆ ಸ್ತೋತ್ರ ಮಾಡುವಂತೆ ಕೇಳ್ಕೊಳ್ತಾನೆ. ದೇವರಿಗೆ ಈ ಯಜ್ಞಗಳು ಮತ್ತು ಸರ್ವಾಂಗ ಹೋಮಗಳು ಇಷ್ಟವಿಲ್ಲ, ಸಂತೋಷವಿಲ್ಲ ಅಂದರೆ ಏನು ಇಷ್ಟ ದೇವರಿಗೆ? ಅದನ್ನು ದಾವೀದನು ಕಂಡುಕೊಂಡ್ಬಿಡ್ತಾನೆ ರೀ. ತನ್ನ ಕೆಟ್ಟ ಅನುಭವದಿಂದ ಭಾಳ ಒಳ್ಳೆಯ ಒಂದು ಸತ್ಯವನ್ನು ಕಂಡುಕೊಳ್ತಾನೆ ದಾವೀದನು. ಅದೇನು ದೇವರಿಗೇನು ಇಷ್ಟ ಅಂತ ಹೇಳಿದರೆ 17ನೇ ವಚನ, 51ನೇ ಕೀರ್ತನೆ 17, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರಿಗೆ ಇಷ್ಟವಾದದ್ದೇನೆಂದರೆ ಕುಗ್ಗಿದ ಮನಸ್ಸು. ಇದೇ ಒಂದು ಮಾತನ್ನು ಕೀರ್ತನೆ 42ರಲ್ಲಿ ಕೂಡ ಹೇಳಲಾಗಿತ್ತು. ದೇವರು ಯಾವ ರೀತಿಯಾಗಿ ಇಂಥ ಒಂದು ಅನುಭವ ದೇವರನ್ನು ಸಂಧಿಸುವಂತೆ ಅನುಕೂಲ ಮಾಡಿದಂಥದ್ರ ಕುರಿತಾಗಿದೆ. ಇಲ್ಲಿ ಭಾಳ ಸ್ಪಷ್ಟವಾಗಿದೆ, ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸೋದಿಲ್ಲ. ಗ್ಯಾರಂಟಿ. ದೇವರು ಒಂದು ತಿರಸ್ಕರಿಸೋದಿಲ್ಲ ಅಂತ ಅವನಿಗೆ ಗೊತ್ತಿತ್ತು. ಒಂದು ಭಯನೂ ಇತ್ತು. ಯಾಕಂದರೆ ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ಪವಿತ್ರಾತ್ಮ ನನ್ನಿಂದ ತೆಗೆಯಬೇಡ ಅಂತ ಹೇಳಿದಂಥ ವ್ಯಕ್ತಿ ಇಲ್ಲಿ ಜಜ್ಜಿ ಹೋದ ಪಶ್ಚಾತ್ತಾಪದ ಮನಸ್ಸು ದೇವರು ತಿರಸ್ಕರಿಸೋದಿಲ್ಲ ಅಂತ ಗೊತ್ತಿತ್ತು ರೀ ದಾವೀದನಿಗೆ. ಹೌದು, ನಾವು ಪಶ್ಚಾತ್ತಾಪದಿಂದ ದೇವರ ಕಡೆಗೆ ಬರುವಾಗ ಆ ಮುರಿಯಲ್ಪಟ್ಟ ಮನಸ್ಸಿನಿಂದ ದೇವರಿಗೆ ಮೊರೆ ಇಡುವಾಗ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ರೀ. ಹೌದು, ಪೇತ್ರನು ಪಂಚಶತಮ ದಿನದಂದು ಒಂದು ಸಂದೇಶ ಕೊಡುವಾಗ ಸಹೋದರರೇ ನಾವು ಏನು ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಲುಗನಟ್ಟಂತೆ ಅವರು ಬಂದರು, ಜಡ್ಜ್ ಹೋಗಿದ್ರು. ಆದ ಕಾರಣ ದೇವರು ಅಂದು ಅನೇಕ ಪಾಪಿಗಳನ್ನು ರಕ್ಷಿಸಿದನು, ಸುಮಾರು 3,000 ಜನರು. ಈಗ ವಿಷಯ ಚೇಂಜ್ ಮಾಡ್ತಾನೆ. ಪಾಪದ ಕಡೆಗೆ, ದ್ರೋಹದ ಕಡೆಗೆ, ದೋಷದ ಕಡೆಗೆ ಮಾತಾಡ್ತಿದ್ದಂಥ ದಾವೀದನು ಈಗ ಚೀಯೋನ್ ಪಟ್ಟಣವನ್ನು ಕಟಾಕ್ಷಿಸಿ ಅದಕ್ಕೆ ಶುಭವನ್ನುಂಟು ಮಾಡು. ಬೇರೆ ವಿಷಯನೇ ಮಾತಾಡ್ತಾ ಇದ್ದಾನೆ. ಯೆರೂಸಲೇಮಿನ ಪೌಳಿ ಗೋಡೆಯನ್ನು ಕಟ್ಟಿಸು ಎಂಬುದಾಗಿ ಹೇಳುವಾತನಾಗಿದ್ದಾನೆ. ಜನರು ನ್ಯಾಯವಾದ ಯಜ್ಞಗಳನ್ನು, ಸರ್ವಾಂಗ ಹೋಮಗಳನ್ನು ಸಮರ್ಪಿಸಿ ನಿನಗೆ ಸಂತೋಷವನ್ನುಂಟು ಮಾಡುವರು. ನೋಡ್ರಿ, ದೇವರಿಗೆ ಸಂತೋಷ ಪಡಿಸಬೇಕು. ದೇವರಿಗೆ ಇಷ್ಟವಾದದ್ದೇನು, ದೇವರನ್ನು ಸಂತೋಷಪಡಿಸೋದು ಹೇಗೆ ಎಂಬುದೇ ಇವನ ಒಂದು ಅಪೇಕ್ಷೆಯಾಗಿತ್ತು. ನಾನು ಸಂತೋಷಪಟ್ಟೆ ನನ್ನ ಪಾಪದಲ್ಲಿ, ಈಗ ದೇವರೇ ಕ್ಷಮೆ ಹೊಂದಿದ್ದರಿಂದ ನಿನ್ನನ್ನು ಸಂತೋಷಪಡಿಸಲಿಕ್ಕೆ ಯತ್ನಿಸ್ತೇನೆ ಎಂಬಂಥ ಒಂದು ಮನೋಭಾವನೆ. ಕೀರ್ತನೆ 51:19 ನಿನಗೆ ಸಂತೋಷವನ್ನು ಉಂಟು ಮಾಡುವರು, ನಿನ್ನ ಯಜ್ಞವೇದಿಯ ಮೇಲೆ ಹೋರಿಗಳನ್ನು ಸಮರ್ಪಿಸುವರು. ಆದರೆ ಮುಂಚೆ ಹೇಳ್ದ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು, ಆದರೂ ಕೂಡ ಜಜ್ಜಿದ ಮನಸ್ಸು, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ದೇವರು ತಿರಸ್ಕರಿಸೋದಿಲ್ಲ ಅಂತ ಹೇಳ್ತಾನೆ ರೀ.
ಹೌದು, ಆ ರೀತಿಯಾಗಿ ಮಹಾ ಆರಿಕೆಯಿಂದ ಮಹಾದೇವರ ಕರುಣೆ ಕಟಾಕ್ಷದ ವಿಷಯದಲ್ಲಿ ಮುಕ್ತಾಯವಾಗ್ತದೆ. ಕೀರ್ತನೆ 51. ಕೀರ್ತನೆ 51ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.